ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಈ ಬೇಸಿಗೆಗಾಲಕ್ಕೆ ಈ ಸುಡು ಸುಡು ಬಿಸಿಲಿಗೆ ಒಂದು ಕೂಲ್ ಆಗಿರುವಂಥ ಜ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಜ್ಯೂಸ್ ಅಲ್ಲ, ಅಂದರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇರೋದು. ಈ ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸು ಸುಮಾರು ವಿಧಾನದಲ್ಲಿ ಮಾಡ್ಬೋದು ಮಾಮೂಲಿಯಾಗಿ. ನಾನಿವತ್ತು ಮಾಡ್ತಾ ಇರೋದು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೇಗಿರುತ್ತೆ ಅಂಥೇಳಿ. ಅಷ್ಟು ಸಖತ್ತಾಗಿರುತ್ತೆ. ಈ ಸುಡು ಸುಡು ಬಿಸಿಲಿಗೆ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡಿದ್ರೆ ತಣ್ಣಗೆ ಅನಿಸುತ್ತೆ ಜೀವಕ್ಕೆ ಒಂದು ಸ್ವಲ್ಪ. ಹಾಗಾಗಿ ಈ ಜ್ಯೂಸನ್ನು ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಅಷ್ಟು ರುಚಿಯಾಗಿಯೂ ಬರುತ್ತೆ, ಹಾಗೆ ಬಾಡಿನೂ ಕೂಲಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಲ್ಲಂಗಡಿ ಹಣ್ಣಿದೆ ನೋಡಿ. ಅಂದರೆ ನಾನು 2 ಗ್ಲಾಸಿಗೆ ಆಗುವಷ್ಟು ಮಾಡ್ತಾಯಿದ್ದೆ. ಇದರಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡು ನಾನೀಗ ಅದನ್ನು ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತೇನೆ. ಇದನ್ನು ಕಲ್ಲಂಗಡಿ ಹಣ್ಣನ್ನು ಈ ಬಿಸಿಲಲ್ಲಿ ತಿನ್ನೋದ್ರಿಂದ ಬಾಡಿಗೆ ನೀರಿನ ಅಂಶ ಅವಶ್ಯಕತೆ ಇರುತ್ತೆ ಬಿಸಿಲಿಗೆ. ಹಾಗಾಗಿ ಈ ಕಲ್ಲಂಗಡಿ ಹಣ್ಣನ್ನು ನಾವು ಆವಾಗವಾಗ ಕಟ್ ಮಾಡಿ ತಿಂದರೂ ಆಗುತ್ತೆ, ಅಥವಾ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಬಾಡಿಗೆ ತುಂಬ ಉಪಯೋಗ ಇದೆ ಇದರಿಂದ. ಈಗ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳಿ, ನಿಮಗೆ ಟೇಸ್ಟೂ ಒಂದು ಚೇಂಜ್ ಅನಿಸುತ್ತೆ, ಸಖತ್ತಾಗೆ ಬರುತ್ತೆ. ಮತ್ತೆ ನೀವು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೋಬೇಕನ್ಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಇದರಲ್ಲಿಗೆ ಅರ್ಧ ಕಲ್ಲಂಗಡಿ ಹಣ್ಣನ್ನು ತಗೊಂಡು ನಾನು ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅದರ ಬೀಜನೂ ತೆಗೆದಿಲ್ಲ. ಬೀಜನೂ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ. ಹಾಗಾಗಿ ಬೀಜವನ್ನು ಬಿಸಾಡುವ ಅವಶ್ಯಕತೆಯೇ ಇಲ್ಲ. ಒಂದು 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ. ಒಂದು 10-20 ಕಾಳು ಮೆಣಸು, ನಿಮಗೆ ಖಾರಕ್ಕೆ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. 2 ಪುದೀನ ಎಲೆಯನ್ನು ತೆಗೆದಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕಲ್ಲು ಸಕ್ಕರೆ, ಅಂದರೆ ಸ್ವೀಟಿಗೆ ಕಲ್ಲು ಸಕ್ಕರೆಯನ್ನು ತೆಗೆದಿಟ್ಕೊಂಡಿದ್ದೆ. ಹಾಗೆ ಇದು ತಂಪಿನ ಬೀಜವನ್ನು ನೆನೆಸಿ ಇಟ್ಕೊಂಡಿದ್ದೆ ನಾನು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡಿದ್ದೆ, ಹಾಗೆ ಕಾಳು ಮೆಣಸು, ತೆಂಗಿನಕಾಯಿ ತುರಿ, ಪುದೀನ ಎಲೆಯನ್ನು ಹಾಕ್ಕೊಂಡಿದ್ದೆ. ನಂತರ ಕಲ್ಲು ಸಕ್ಕರೆಯನ್ನು ನಾನಿಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ. ನಿಮಗೆ ಸ್ವೀಟಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ ತಂಪಿನ ಬೀಜನ ಆ ನಂತರ ಹಾಕ್ಕೊಳ್ಳೋಣ. ಈಗ ರುಬ್ಲಿಕ್ಕೆ ಹಾಕ್ಕೊಳ್ಳೋದೇನು ಬೇಡ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೋಡಿ. ಇದು ತೆಂಗಿನಕಾಯಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಮಿಕ್ಸ್ ಆಗಿ ಅದು ಯೆಲ್ಲೋ ಕಲರ್ ಆಗಿದೆ. ಹಾಗಾಗಿ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ನಾವು ಟೇಸ್ಟು ಸಖತ್ತಾಗಿ ಬರುತ್ತೆ. ನೀವು ತೆಂಗಿನ ಹಾಲನ್ನು ತೆಗೆದು ಹಾಕ್ಕೋಬೋದು. ನಾನು ಸ್ವಲ್ಪ ಇರೋದ್ರಿಂದ 1-2 ಸ್ಪೂನು ತೆಂಗಿನ ತುರಿ ಹಾಕಿರೋದ್ರಿಂದ ತೆಂಗಿನಕಾಯಿಯನ್ನು ನಾನು ಹಾಗೇ ಹಾಕಿಬಿಟ್ಟಿದ್ದೆ. ಇಲ್ಲಾಂದರೆ ನೀವು ತೆಂಗಿನ ಹಾಲನ್ನು ಸೋಸ್ಕೊಂಡು ಹಾಕ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೊಮ್ಮೆ ಈ ರೀತಿ ಮಾಡ್ಕೊಳ್ಳಿ ಬಿಸಿಲಿಗಾಲಕ್ಕೆ. ನಿಮ್ಗೆ ಗೊತ್ತಾಗುತ್ತೆ. ಈಗ ಮಕ್ಕಳಿಗಂತೂ ಸ್ಕೂಲ್ ರಜೆನೇ ಇರುತ್ತೆ, ಅವರಿಗೆಲ್ಲ ಮಾಡಿಕೊಟ್ರೆ ಹೊರಗಡೆಯ ತಿಂಡಿ, ಹೊರಗಡೆ ಜ್ಯೂಸನ್ನು ಯಾರು ಇಷ್ಟನೇ ಪಡಲ್ಲ. ಇದನ್ನೇ ಮಾಡ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನನ್ನ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳನ್ನು ಶೇರ್ ಮಾಡ್ತಿರ್ತೇನೆ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಅದರ ರುಚಿಯನ್ನು ಸವಿರಿ, ಅಷ್ಟು ಸಖತ್ತಾಗಿ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.